ಬಳ್ಳಾರಿ ಚುನಾವಣಾ ಕಣ ರಂಗೇರಿದೆ. ಕಡೆ ದಿನವಾದ ಇಂದು ಬಿಜೆಪಿ ಶ್ರೀರಾಮುಲು ಎದುರಾಳಿಯಾಗಿ ಗಾದಿ ಲಿಂಗಪ್ಪ ಅವರನ್ನು ಕಣಕ್ಕಿಳಿಸಿದೆ. ಅಂದುಕೊಂಡಂತೆ ಯಾವೊಬ್ಬ ಬಿಜೆಪಿ ಸ್ಥಳೀಯ ಶಾಸಕರು ಪಕ್ಷದ ಅಭ್ಯರ್ಥಿಯ ಜೊತೆಗಿರಲಿಲ್ಲ. ಪಕ್ಷದ ರಾಜ್ಯಾಧ್ಯಕ್ಷ ಈಶ್ವರಪ್ಪ, ಮುಖ್ಯಮಂತ್ರಿ ಇದ್ರೂ ಕೂಡ ಯಾರೂ ಕ್ಯಾರೆ ಅನ್ನಲಿಲ್ಲ. ಬಳ್ಳಾರಿ ಅಖಾಡ ಭಾರೀ ರಂಗೇರಲಿದೆ ಎಂಬುದು ಇವತ್ತು ಮತ್ತಷ್ಟು ಸ್ಪಷ್ಟವಾಗಿದೆ. ಭಾರೀ ಗೋಜು ಗೊಂದಲಗಳ ನಡುವೆ ನಿನ್ನೆ ಇಬ್ಬರನ್ನ ಕಣಕ್ಕಿಳಿಸಿದ್ದ ಬಿಜೆಪಿ ತಡರಾತ್ರಿ ಗಾದಿಲಿಂಗಪ್ಪ ಅವರನ್ನ ಆಯ್ಕೆ ಮಾಡಿ ಇಂದು ನಾಮಪತ್ರ ಸಲ್ಲಿಸಿದೆ. ಪಕ್ಷದ ರಾಜ್ಯಾಧ್ಯಕ್ಷ ಈಶ್ವರಪ್ಪ, ಮುಖ್ಯಮಂತ್ರಿ ಸದಾನಂದಗೌಡ, ಸಚಿವ ಜಗದೀಶ್ ಶೆಟ್ಟರ್, ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ ಹಲವು ಸಚಿವರು, ಶಾಸಕರು ಗಾದಿಲಿಂಗಪ್ಪ ನಾಮಪತ್ರ ಸಲ್ಲಿಕೆ ವೇಳೆ ಹಾಜರಿದ್ದರು. ಬೆಳಿಗ್ಗೆ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ರೋಡ್ ಶೋ ಮೂಲಕ ತೆರಳಿ ಗಾದಿಲಿಂಗಪ್ಪ ನಾಮಪತ್ರ ಸಲ್ಲಿಸಿದರು. ಅಂದುಕೊಂಡಂತೆ ನಾಮಪತ್ರ ಸಲ್ಲಿಕೆ ವೇಳೆ ಬಳ್ಳಾರಿಯ ಕೆಲ ಶಾಸಕರು, ಸಂಸದರು ಹಾಜರಿರಲಿಲ್ಲ. ಶ್ರೀರಾಮುಲು ಬೆಂಬಲಕ್ಕೆ ಅರ್ಧಕ್ಕರ್ಧ ಬಳ್ಳಾರಿ ಶಾಸಕರು, ಸಂಸದರು ನಿಂತಿದ್ದಾರೆ ಎಂಬುದು ಮತ್ತಷ್ಟು ಸ್ಪಷ್ಟವಾಯಿತು. ಪಕ್ಷದೊಳಗಿನ ಎಲ್ಲಾ ಹುಳುಕುಗಳು ಮತ್ತೆ ಬಯಲಾಯಿತು. ಆದರೆ ಇದಕ್ಕೆ ಪ್ರತಿಕ್ರಿಯಿಸಿದ ಈಶ್ವರಪ್ಪ, ಯಾರ ವಿರುದ್ಧವೂ ಕ್ರಮ ಕೈಗೊಳ್ಳಲ್ಲ, ಎಲ್ಲಾ ಸ್ಥಳೀಯ ಶಾಸಕರು ಮತ್ತು ಸಂಸದರನ್ನ ಮನವೊಲಿಸಿ ಒಟ್ಟಾಗಿ ಚುನಾವಣೆ ಎದುರಿಸುತ್ತೇವೆ ಅಂದರು. ಇನ್ನು ಬರುವಂಥ ದಿನ ಪ್ರತಿ ಮನೆಗೂ ನಾವು ಹೋಗ್ತೇವೆ. ಶಿಸ್ತಿನಿಂದ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ವರ್ತನೆ ಮಾಡ್ತಾರೆ. ಮನೆ ಮನೆಗೆ ಹೋಗಿ ಈ ಸರ್ಕಾರದ ಸಾಧನೆಗಳನ್ನು ಜನರ ಮುಂದೆ ನಾವು ಇಡೋರಿದ್ದೇವೆ. ಇನ್ನು ಕಡೆ ದಿನವಾದ್ದರಿಂದ ಕಾಂಗ್ರೆಸ್ ಅಭ್ಯರ್ಥಿ ರಾಮ್ ಪ್ರಸಾದ್ ಕೂಡ ಇಂದೇ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಶಾಸಕ ಅನಿಲ್ ಲಾಡ್, ಅಲ್ಲಂ ವೀರಭದ್ರಪ್ಪ, ಕೊಂಡಯ್ಯ, ಆಂಜನೇಯರು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ದುರಾಡಳಿತ ಮತ್ತು ಗಣಿ ಲೂಟಿ ಮತ್ತು ಅವರ ಅವ್ಯವಹಾರ ಅದರ ಬಗ್ಗೆ ಜನರಿಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಈಗಿನ ಮತದಾರರು ನನ್ನ ಪರವಾಗಿದ್ದಾರೆ. ಹಾಗಾಗಿ ಮುಂದಿನ ಈ ಚುನಾವಣೆಯಲ್ಲಿ ನಾನು ಗೆಲುವು ಖಚಿತ ಅಂತ ಹೇಳಕ್ಕೆ ಈ ಮೂಲಕ ಇಚ್ಛೆಪಡ್ತೀನಿ. ಅಂತೂ ಬಳ್ಳಾರಿ ಗ್ರಾಮೀಣ ಅಖಾಡ ರಂಗೇರಿದೆ. ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು, ಮುಖಂಡರ ಬೆಂಬಲವಿಲ್ಲದೆ ಬಿಜೆಪಿ ಹೇಗೆ ಚುನಾವಣೆ ಎದುರಿಸುತ್ತೆ ಎಂಬುದೇ ಕುತೂಹಲ ಕೆರಳಿಸಿದೆ. ಸಿಡಿದೆದ್ದ ಶ್ರೀರಾಮುಲು ಅವರನ್ನ ಹೊಡೆದು ಉರುಳಿಸಲು ಕಮಲ ಪಡೆ ಹೇಗೆ ರಣತಂತ್ರ ಹೆಣೆಯುತ್ತೆ, ಕಾದು ನೋಡಬೇಕು. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7, ಬಳ್ಳಾರಿ. ಇನ್ನು ನಮ್ಮ ಷರತ್ತುಗಳಿಗೆ ಒಪ್ಪಿದರೆ ಮಾತ್ರ ಶ್ರೀರಾಮುಲು ಅವರಿಗೆ ಬೆಂಬಲ ನೀಡಲು ಸಿದ್ಧ ಎಂದು ಜೆಡಿಎಸ್ ಹೇಳಿದೆ. ದಾವಣಗೆರೆಯಲ್ಲಿ ಮಾತನಾಡಿದ ಪಕ್ಷದ ಮುಖಂಡ ಬಸವರಾಜ ಹೊರಟ್ಟಿ, ಶ್ರೀರಾಮುಲು ಬಿಜೆಪಿಯೊಂದಿಗೆ ತೆರಳೋದಿಲ್ಲ, ಅವರು ನಮ್ಮ ಇತರೆ ಷರತ್ತುಗಳಿಗೆ ಒಪ್ಪಿದರೆ ಉಪಚುನಾವಣೆಯಲ್ಲಿ ಅವರನ್ನು ಬೆಂಬಲಿಸುತ್ತೇವೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ಇದೇ 15ರಂದು ನಡೆಯುವ ಸಭೆಯಲ್ಲಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೊರಟ್ಟಿ ತಿಳಿಸಿದ್ದಾರೆ. ಇಷ್ಟಿದ್ರು ರಾಮುಲ್ ಕಡೆ ಅನೇಕ ಜನ ಅವರು ಬಿಜೆಪಿ ಅವರು, ಇವತ್ತು ಇನ್ಕ್ಲೂಡಿಂಗ್ ಈಶ್ವರಪ್ಪ. ನಿಮ್ಗೆ ಹೇಳಿಬಿಡ್ತೀನಿ, ಅವ್ರು ಈಶ್ವರಪ್ಪ ಭಾಳ ಸಾಫ್ಟ್ ಕಾರ್ನರ್ ಐತವ್ರು. ಅವ್ರೇನು ನೀವು ತಿಳ್ಕೊಂಡಂಗಿಲ್ಲ, ಸಾಫ್ಟ್ ಕಾರ್ನರ್ ಐತಿ. ಅದ್ರ ಕೂಡ ಯಡಿಯೂರಪ್ಪ ಅವರು ನಿನ್ನೆ ಮೊನ್ನೆ ಯಡಿಯೂರಪ್ಪರ ಕಂಪ್ನಿನೂ ಟ್ರೈ ಮಾಡಿದ್ರು. ಅವ್ರಿಗೆ ನಾವು ಹೇಳಿದಂಗೆ ಕೇಳಿ, ನಾವು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ರು. ಅವ್ರವ್ರೇನು ಗೊತ್ತಿಲ್ಲ. ಯಡಿಯೂರಪ್ಪ ಅವರು ಈಗೇನಂದ್ರೆ ಈ ಯಾರು ಬಿ ಫಾರ್ಮಿಗೆ ಕೊಟ್ಟಾರಲ್ಲ, ಇವ್ರು ಯಾರು ಕ್ಯಾಂಡಿಡೇಟ್ ಅನ್ನೋದು ಭಾಳ ಇಂಪಾರ್ಟೆಂಟ್. ನಮ್ಗೆ ವಾಸ್ತೆ ಬಿ ಫಾರ್ಮ್ ಈಶ್ವರಪ್ಪ ಕೊಡಬೇಕು ಅಧ್ಯಕ್ಷ, ಬಟ್ ಡೆವಲಪ್ಮೆಂಟ್ ನಿಮಗೆ ನಾವು 2-3 ದಿವಸ ಗೊತ್ತಾಗೈತಿ. ಯಾರು ಕ್ಯಾಂಡಿಡೇಟ್ ಅನ್ನೋದು ಅವರ ಕಾಲ್ಜಿಗ. ಅವರೇ ಎಷ್ಟೋ ಮಂದಿ ಬಿಜೆಪಿ ಅವರೇ ರಾಮುಲುಗೆ ಸಪೋರ್ಟ್ ಮಾಡೋರು ಅದಾವ. ಅದನ್ನೇ ಹೇಳ್ತೀನಿ ನಾನು, ಬಿಜೆಪಿಯಲ್ಲಿ ಇದ್ದುಕೊಂಡೇ ರಾಮುಲುಗೆ ಸಪೋರ್ಟ್ ಮಾಡೋರು ಅದಾವ. ಈಗ ಅವ್ರ MLA ನಾಯಕರು, ಈಗ ಅವ್ರ MLAಗಳು ಮಾಡ್ತಾರೆ, ಪಾರ್ಟಿನ ತೆಗೀರಿ ನೋಡೋಣ. ಅವ್ರಿಗೆ ಪ್ರಿನ್ಸಿಪಲ್ ಮೇಲೆ ಇದ್ರೆ ನೀವು, ನಾವು ಅವ್ರು ರಾಮುಲುಗೆ ಸಪೋರ್ಟ್ ಮಾಡ್ತಾರೆ. ಈಗ ಅವ್ರು ನೀವೇನ್ ಮಾಡ್ತೀರಿ? ತೆಗೀರಿ, ಯಾರು ತೆಗೆದು ಸರ್ಕಾರ ಹೋಗ್ತೈತಿ. ಸರ್ಕಾರ ಹೋಗಿ ಅನ್ನೋದು ಕೆಲವರು ಅವ್ರು ಬಿಜೆಪಿ ಅವರು ಸರ್ಕಾರ ಇದು ಇದು ನಡೆದಂಥದ್ದು ಒಳಗಿನ ನಗ್ನ ಸತ್ಯ ಅಂತಾರ. ನಗ್ನ ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತಾನೆ. ಇನ್ನು ಲೋಕಾಯುಕ್ತ ಎಡಿಜಿಪಿ ಗಾಂವ್ಕರ್ ಅವರ ವರ್ಗಾವಣೆ ರಾಜ್ಯ ಸರ್ಕಾರದ ಬಗ್ಗೆ ಜನರಲ್ಲಿ ಅಪಾರ್ಥ ಮೂಡಿಸುತ್ತೆ. ಈ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಅವರ ಸಂಪುಟದ 7 ಸಚಿವರಿಗೆ ತಿಳಿಸಿದ್ದೆ ಎಂದು ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಹೇಳಿದ್ದಾರೆ. ತುಮಕೂರು ವಿವಿ ಘಟಿಕೋತ್ಸವದಲ್ಲಿ ಮಾತನಾಡಿದ ಅವರು, ಸರ್ಕಾರ ಸಮರ್ಥ ಲೋಕಾಯುಕ್ತರನ್ನು ಆಯ್ಕೆ ಮಾಡಲಿ ಎಂದು ಹೇಳಿದ್ದಾರೆ. ADGP is a very senior officer. I told Chief Minister it does not reflect well. Earlier DIG Mohanty was transferred. What signal it is coming? Police is the conscience keeper of the society. If they are not dealt with properly, at least I will not. ಇನ್ನು ಇದೇ ವೇಳೆ ನಡೆದ ಘಟಿಕೋತ್ಸವದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 12 ಜನರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಚಿನ್ನದ ಪದಕ ಪಡೆದ ವಿದ್ಯಾರ್ಥಿಗಳು ತಮ್ಮ ಸಂತಸ ಹಂಚಿಕೊಂಡರು.
ವಿಶ್ವವಿದ್ಯಾಲಯದಲ್ಲಿ 5ನೇ ಘಟಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಮಾರಂಭಕ್ಕೆ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್, ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿ ಚಾಲನೆ ನೀಡಿದರು. ಘಟಿಕೋತ್ಸವದಲ್ಲಿ 12 ಮಂದಿ ಸಾಧಕರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಶ್ರೀ ಆಚಾರ್ಯ ಬುದ್ಧರ್ಕಿತ ಭಂತೇಜಿ, ಶ್ರೀ ವೀರೇಶಾನಂದ ಸ್ವಾಮೀಜಿ, ಪದ್ಮವಿಭೂಷಣ ಪ್ರೊಫೆಸರ್ ಸಿಎನ್ಆರ್ ರಾವ್, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಪ್ರೊಫೆಸರ್ ಆಂಟೋನಿ ಕೆ ಚೀತಂ, ವಯೋಲಿನ್ ವಾದಕರಾದ ಲಾಲ್ಗುಡಿ ಜಿ ಜಯರಾಮನ್, ಚಂದ್ರಶೇಖರನ್, ಪತ್ರಕರ್ತ ಬಾಬು ಕೃಷ್ಣಮೂರ್ತಿ, ಸಾಹಿತಿ ಜಯಂತ್ ಕಾಯ್ಕಿಣಿ ಸೇರಿ 12 ಗಣ್ಯರಿಗೆ ರಾಜ್ಯಪಾಲರು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದರು. ಗೌರವ ಸ್ವೀಕರಿಸಿದ ಜಯಂತ್ ಕಾಯ್ಕಿಣಿ ಪುರಸ್ಕಾರದಿಂದ ಜವಾಬ್ದಾರಿ ಹೆಚ್ಚಾಗಿದೆ ಎಂದರು. ನನ್ನನ್ನು ವಿನೀತಗೊಳಿಸಿದೆ ಈ ಒಂದು ಮನ್ನಣೆ. ಯಾಕಂದರೆ ನಾನು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರುವಾಗ ಸಡನ್ನಾಗಿ ಒಂದು ಶೈಕ್ಷಣಿಕ ಸಂಸ್ಥೆ, ಒಂದು ಶೈಕ್ಷಣಿಕ ವಿಶ್ವವಿದ್ಯಾಲಯ ಕರೆದು ನೀನೇನು ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಪ್ಪ, ಇದೇ ಥರ ಮುಂದುವರಿಸು ಅನ್ನೋ ಥರದ ಒಂದು ಜೆಸ್ಚರ್ ಇದು. ಆ ರೀತಿಯ ಒಂದು ಸೂಚನೆ ಅಂದರೆ ಒಂಥರ ನನಗಂತೂ ಇದಕ್ಕೆ ನಾನು ಅರ್ಹನಾಗೋದಕ್ಕೆ ಇನ್ನೂ ಪ್ರಯತ್ನ ಮಾಡಬೇಕು ಅಂತಲೇ ಅನಿಸುತ್ತೆ. ಇದೇ ವೇಳೆ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನೀಡಿ ಗೌರವಿಸಲಾಯಿತು. ತುಂಬ ಸಂತೋಷ ಆಗ್ತಾ ಇದೆ. ನನ್ನ ಡಿಗ್ರಿನಲ್ಲಿ ಕಷ್ಟಪಟ್ಟು ಓದಿದ್ದರ ಒಂದು ಪ್ರತಿಫಲ ಇವತ್ತು ಸಿಕ್ತು ಅಂತ ಖುಷಿ ಆಗ್ತಾ ಇದೆ. ಸಾಕಷ್ಟು ಶ್ರಮ ಪಡಬೇಕು, ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಪ್ಪ ಅಮ್ಮನ ಕೋಆಪ್ರೇಷನ್ ತುಂಬ ಇದೆ, ಅವರಿಂದನೇ ಇವತ್ತು ಇದನ್ನು ಸಾಧಿಸೋದಕ್ಕಾಗಿದ್ದು. ಇದಕ್ಕೆ ಸ್ಫೂರ್ತಿ ನಮ್ಮ ಶ್ರೀ ಗುರುಪರದೇಶಿ ಮಹಾಸ್ವಾಮೀಜಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಹಾಗೂ ನನ್ನ ತಂದೆ ತಾಯಿಗಳು. ನನಗೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಸ್ವರ್ಣ ಪದಕ ಸಿಕ್ಕಿದೆ. ಇದು ತುಂಬಾ ಸಂತೋಷ ಆಗಿದೆ ನನಗೆ ಇವತ್ತು. ಘಟಿಕೋತ್ಸವದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ವಿಎಸ್ ಆಚಾರ್ಯ ಸೇರಿದಂತೆ ಹಲವು ಮುಖಂಡರು, ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಟಿ ಯೋಗೀಶ್, ಸುವರ್ಣ ನ್ಯೂಸ್ 24/7 ತುಮಕೂರು.